ಹಾಯ್ ಹೆಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಸಂಜೆ ಆಗ್ತಾ ಇದೆ, ಗಂಟೆ 3:10 ಏನೋ ಆಗ್ತಾಯಿದೆ ಅಂತ ಅನಿಸ್ತಾ ಇದೆ ನನಗೆ. ಕಸ ಗುಡಿಸ್ತಾ ಇದ್ದೀನಿ. ಆ್ಯಂಡ್ ಏನು ನೋಡಿ, ಶೆಕೆಯಲ್ಲಿ ತಡೆಯೋಕ್ಕಾಗೋದಿಲ್ಲ, ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಅಷ್ಟೊಂದು ಬೆವರು ನೋಡಿ ಈ ಥರ ಇಳಿತಾ ಇದೆ. ಹಾಗೆ ಲೈಟ್ ಕೂಡ ಇರಲಿಲ್ಲ, ಹೋಗಿತ್ತು, ಇವಾಗ ಬಂತು. ಅಲ್ಲಿ ತನಕ ನಿಶಾ ಏನಿದ್ದಾಳೆ ನೋಡಿ, ಅವಳು ಬೆಡ್ರೂಮ್ ಕಸ ಗುಡಿಸ್ತಾ ಇದ್ಲು. ಹಾಗೆ ಅವಳಿಗೆ ತಡೆಯೋಕ್ಕಾಗಲಿಲ್ಲ ಸೆಕೆ. ಅಮ್ಮ ನಾನು ಹೋಗಿ ಸ್ನಾನ ಮಾಡಿಬಿಟ್ಟು ಬರ್ತೀನಿ, ನನ್ನಿಂದ ಆಗಲ್ಲ ಅಂತ ಹೇಳಿಬಿಟ್ಟು ಇವಾಗ ಸ್ನಾನ ಮಾಡಿ ಬಂದು ಅಲ್ಲಿ ತನಕ ನಾನೇನಿದೆ ನೋಡಿ, ಬೆಡ್ರೂಮ್ ಏನಿದೆ ನೋಡಿ, ಬೆಡ್ರೂಮ್ ಅಲ್ಲ, ಹಾಲ್ ಸ್ವಲ್ಪ ಏನೋ ಗುಡಿಸಿದ್ದೀನಿ. ನೀವು ಅಲ್ಲಿ ಇಡಿಸುಡಿ ಕೂಡ ನೋಡ್ತಾ ಇರ್ಬೋದು. ಸೊ ನಿನ್ನೆ ಹಾಗೆ ಕೂಡ ಸಿಡ್ಲು ಬರ್ತಾ ಇದೆ. ಬಟ್ಟೆ ಹಾಕಿದ್ದೀನಿ ಒಣಗೋದಕ್ಕೆ. ಆ್ಯಂಡ್ ಇವಾಗ ಅದನ್ನು ಹೋಗಿ ತೊಗೊಂಡು ಬರಬೇಕು. ಎಲ್ಲ ಒಣಗಿದೆ ಅಂತ ಕೂಡ ಹೇಳೋಕ್ಕಾಗೋದಿಲ್ಲ. ಬಿಕಾಸ್ ಏನು ಗೊತ್ತಾ, ಸ್ವಲ್ಪ ಮೋಡ ಆ್ಯಂಡ್ ಸ್ವಲ್ಪ ಬಿಸಿಲು, ಆ ಥರ ಸಿಕ್ಕಾಪಟ್ಟೆ ಬಿಸಿಲಲ್ಲ, ಸ್ವಲ್ಪ ಬಿಸಿಲು ಸ್ವಲ್ಪ ಮೋಡ. ಸೊ ಹಾಗೆ ಆದಾಗ ಏನಾಗುತ್ತೆ ಅಂತಂದರೆ ಬಟ್ಟೆಗಳು ಚೆನ್ನಾಗಿ ಒಣಗೋದಿಲ್ಲ. ಆಮೇಲೆ ಹಾಗೆ ಒಳಗೆ ತಂದು ಹಾಕಬೇಕಾಗುತ್ತೆ. ಮತ್ತು ಫ್ಯಾನಿನ ಗಾಳಿಗೆ ಏನಿದೆ ನೋಡಿ, ಅದಲ್ಲೇ ಒಣಗೋಗುತ್ತೆ. ಇವಾಗ ನೋಡಬೇಕು ಯಾವುದು ಒಣಗಿದೆ ಯಾವುದು ಒಣಗಿಲ್ಲ ಅನ್ನೋದು. ಆ್ಯಂಡ್ ಇವತ್ತು ಸಂಜೆ ನಾನು ಒಂದು ಸಿಹಿ ಮಾಡಬೇಕು ಅಂತ ಇದ್ದೀನಿ. ಸಿಹಿ ಅಂದರೆ ಒಂದು ಕಾಯಿ ಮತ್ತು ಬೆಲ್ಲದ ಲಡ್ಡು ಮಾಡಬೇಕು ಅಂತ ಇದ್ದೀನಿ. ನಿಶಳಿಗೆ ತುಂಬ ಫೇವ್ರೇಟ್ ಇತ್ತು ಸಣ್ಣ ಇರಬೇಕಾದ್ರೆ. ಇವಾಗ ಗೊತ್ತಿಲ್ಲ ಅವಳಿಗೆ ಇಷ್ಟ ಇದೆಯೋ ಇಲ್ವೋ ಅಂತ. ಬಟ್ ನಾನು ಮಾಡಿ ದೇವರಿಗೆ ಇಡಬೇಕು ಅಂತ ಇದ್ದೀನಿ. ಬಿಕಾಸ್ ಅಕ್ಷಯ ತೃತೀಯ ಅಲ್ವಾ, ಲಕ್ಷ್ಮೀ ದೇವತ್ತು. ಸೊ ಹಾಗಾಗಿ ಏನಾದರೂ ಸ್ವಲ್ಪ ಮಾಡಿ ಪ್ರಸಾದ ಮಾಡಿ ನೈವೇದ್ಯ ಥರ ಮಾಡಿ ಇಡಬೇಕು ಅಂತ ಇದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಆ್ಯಂಡ್ ನಿಮ್ಮ ಕಡೆ ಮಳೆ ಇದೆಯಾ, ನಿಮ್ಮ ಕಡೆ ಬಿಸಿಲಿದೆಯಾ, ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಓಕೆ, ಓಕೆ ಫ್ರೆಂಡ್ಸ್, ಮಳೆ ಬರ್ತಾ ಇದೆ. ಈ ಕಡೆಯಿಂದ ಮಳೆ ಬರ್ತಾ ಇದೆ, ಈ ಸೈಡಿಂದ ಮಳೆ ಬರ್ತಾ ಇದೆ. ಮಳೆ ಬಂತು ಆಲ್ಮೋಸ್ಟು. ಇಲ್ಲಿ ಮೋಡ ಎಲ್ಲ ಈ ಕಡೆ ಹೋಗ್ತಾ ಇದೆ. ನಿನ್ನೆ ಮಳೆ ಅಷ್ಟೊಂದು ಜೋರು ಇರಲಿಲ್ಲ. ನನಗನ್ಸುತ್ತೆ ಇವತ್ತು ಮಳೆ ತುಂಬ ಜೋರು ಇರ್ಬೋದು ಅಂತ. ನೋಡಿ, ಗುಡುಗು ಬರ್ತಾ ಇದೆ, ಸಿಡಿಲು ಬರ್ತಾ ಇಲ್ಲ. ನಿನ್ನೆ ಸಿಡಿಲು, ಓ ಮೈ ಗಾಡ್, ಎಷ್ಟು ನೋಡಿ ಬಂತು. ಹಾಗೆ ಇಲ್ಲಿ ಎಲ್ಲ ರಬ್ಬರ್ ಮರಗಳು ಜಾಸ್ತಿ ಇರೋದು. ಸೊ ಹಾಗಾಗಿ ಅದು ಗಾಳಿಗೆ ಏನಿದೆ ನೋಡಿ ಒಂಥರ ಶಬ್ದ ಬರುತ್ತೆ ಅದರಲ್ಲಿ. ಅಂತಂದರೆ ಅದು ಇವಾಗ ಬೀಳುತ್ತೆ ಮತ್ತೆ ಬೀಳುತ್ತೆ ಅಂತ ಒಂದು ಟೈಪ್ ಏನಿದೆ ನೋಡಿ, ಆ ಥರ ಸೌಂಡ್ ಬರುತ್ತೆ. ಹಾಗೆ ನಾನು ಇಲ್ಲಿ ಬಟ್ಟೆಗಳನ್ನೆಲ್ಲ ಒಣಗಕ್ಕೆ ಹಾಕಿದ್ದೆ. ನೋಡಿ ಅದು ನಿಮಗೆ ಹೀಗೆ ಗೊತ್ತಾಗೋದಿಲ್ಲ. ನಾವಿಲ್ಲಿ ಇದ್ದಾಗ ನಮಗೆ ಎಷ್ಟೊಂದು ಭಯ ಆಗುತ್ತೆ ಅಂತಂದರೆ, ಇಲ್ಲಿ ನಿಶಾ
ಅವನಿಗಿಲ್ಲ ಅಂದರೆ ಇಲ್ಲಿ ಇವನೇನಿದ್ದಾನೆ ನೋಡಿ, ಅವನಿಗೆ ಓಡಾಡಿ ಪೋಪುನಿ ನೋಡಿ ಹೇಗೆ ಎಲೆ ಎಲ್ಲ ಹೇಗೆ ಹೋಗ್ತಾ ಉಂಟು ನೋಡಿ ಗಾಳಿಗೆ. ನೋಡಿ 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 ನಿಶಾ ತೊಗೊಂಡು ಬಂದ್ಲು. ಅದು ನಿನ್ನೆ ನಾನು ವಿಡಿಯೋ ಮಾಡಬೇಕಾದ್ರೆ ತೊಗೊಂಡು ಹೋಗಿದ್ದೆ ಅದನ್ನು. ಆ್ಯಂಡ್ ಇವಾಗ ನಿಶಾ ಕಲ್ಲಿಡ್ತಾ ಇದ್ದಾಳೆ ಅದರ ಮೇಲೆ. ವೆರಿ ಗುಡ್, ಗುಡ್ ಜಾಬ್.